ಇಲ್ಲ. ಅದಕ್ಕಾಗಿ ಇವತ್ತು ಜಿಲ್ಲಾಧಿಕಾರಿಗಳಿಗೆ ವಿಶೇಷವಾಗಿ ಅದೊಂದು ವಿನಂತಿ. ಕೋರ್ಟ್ನಲ್ಲಿ ಗ್ರಾಜ್ಯುಯೇಟ್ ಆದೇಶ ಆದರೂ ಕೂಡ ಕೊಡದೆ ಇರುವ ಸರ್ಕಾರಕ್ಕೆ ಬಂಧುಗಳೇ, ಇವತ್ತು ರಾಜ್ಯ ಸಮಿತಿಯ ಕರೆಯ ಮೇರೆಗೆ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ನೇತೃತ್ವದಲ್ಲಿ CITUವಿನ ನೇತೃತ್ವದಲ್ಲಿ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ದಿನಾಂಕ 17 ಮತ್ತು 18ರಂದು ನಿರಂತರವಾಗಿ ಅಹೋರಾತ್ರಿ ಧರಣಿ ಕಾರ್ಯಕ್ರಮವನ್ನು ಇಲ್ಲಿ ಪ್ರಾರಂಭ ಮಾಡಿದ್ದೇವೆ. ಅದು ಯಾಕಪ್ಪ ಅಂತಂದರೆ, ಇವತ್ತು ಅಂಗನವಾಡಿಗಳು ಪ್ರಾರಂಭವಾಗಿ 50 ವರ್ಷ ಕಳೀತಾ ಇದೆ. 50 ವರ್ಷದಲ್ಲಿ ಇವರನ್ನ ಒಂದು ಕನಿಷ್ಠ ಕೂಲಿಗೆ ಒಳಪಡಿಸಬೇಕಾಗಿತ್ತು ಮತ್ತು ಗ್ರಾಜ್ಯುಯೇಟ್ ಕೊಡಬೇಕಾಗಿತ್ತು, ಅಥವಾ NPS ರಲ್ಲಿ ಇವ್ರನ್ನ ಸೇರ್ಪಡೆ ಮಾಡಬೇಕಾಗಿತ್ತು ಮತ್ತು ಕನಿಷ್ಠ ವೇತನವನ್ನ ನೀಡಬೇಕಾಗಿತ್ತು. ಈ ಸರ್ಕಾರಗಳು, ನಮ್ಮನ್ನು ಆಳುವಂತ ಸರ್ಕಾರಗಳು ಇಲ್ಲಿವರೆಗೂ ಕೂಡ ಇವರಿಗೆ ಭದ್ರತೆಯನ್ನ ನೀಡದೇ ಇರುವುದರಿಂದ ಇವತ್ತು ನಾವು ಏನು ಬಜೆಟ್ ನಡೀತಾ ಇದೆ ಬೆಳಗಾವಿನಲ್ಲಿ, ಆ ಬಜೆಟ್ದ ಪೂರ್ವ ಅಧಿವೇಶನ ಸಂದರ್ಭದಲ್ಲಿ ಅಲ್ಲಿ ಚರ್ಚೆ ಮಾಡಬೇಕು ಅಂತೇಳಿ ಒತ್ತಾಯ ಮಾಡೋದ್ರ ಮೂಲಕ ಇವತ್ತು ಇಡೀ ರಾಜ್ಯ ತುಂಬ ಜಿಲ್ಲಾ ಮಟ್ಟದಲ್ಲಿ ಮತ್ತು ಏನು ಬೆಳಗಾವಿನಲ್ಲಿ ಅಧಿವೇಶನ ನಡೀತಾ ಇದೆ ಆ ಒಂದು ಪ್ರದೇಶದಲ್ಲೂ ಕೂಡ ಇವತ್ತು ಅಂಗನವಾಡಿ ನೌಕರದಾರರು CIT ನೇತೃತ್ವದಲ್ಲಿ ಇವತ್ತು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಇವತ್ತು ಮತ್ತು ನಾಳೆ 2 ದಿವಸ ಕೂಡ ಇಲ್ಲೇ ಅಹೋರಾತ್ರಿ ಧರಣಿಯನ್ನ ಮಾಡ್ತಾ ಇದ್ದೀವಿ. ಅದು ಯಾಕಪ್ಪ ಅಂತಂದ್ರೆ, ಇವರಿಗೆ ಕನಿಷ್ಠ ಕೂಲಿಯನ್ನ ನೀಡಬೇಕು ಅಂತೇಳಿ ಅನೇಕ ವರ್ಷಗಳಿಂದ ಹೋರಾಟವನ್ನ ಮಾಡ್ತಾ ಇದ್ದೇವೆ ಮತ್ತು ಅವರ ಸ್ಥಳೀಯ ಸಮಸ್ಯೆಗಳು ಅನೇಕ ಇದಾವೆ. ಇವತ್ತು ಮೊಟ್ಟೆ ಕೊಡೋದಿರ್ಬೋದು, ಹಾಲಿನ ಪುಡಿ ಕೊಡೋದಿರ್ಬೋದು, ಅಥವಾ ಅಂಗನವಾಡಿಗೆ ಬಾಡಿಗೆ ಕೊಡೋದಿರ್ಬೋದು, ಇವರ ವೇತನವನ್ನ ಹಾಕುವುದಿರ್ಬೋದು, ಅನೇಕ ಸಮಸ್ಯೆಗಳ ಬಗ್ಗೆ ಇವತ್ತು ಸಂಬಂಧಪಟ್ಟಂತ ಅಧಿಕಾರಿಗಳು ಚರ್ಚೆ ಮಾಡಿ ಆ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡೋದ್ರ ಮೂಲಕ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳ ಮೂಲಕ ನಾವು ಮನವಿಯನ್ನ ಇವತ್ತು ನೀಡ್ತೀವಿ. ನಾಳೆ ಕೂಡ ಈ ಸಂಬಂಧಪಟ್ಟಂತ ಇಲಾಖೆಯ ಅಧಿಕಾರಿಗಳು ಬಂದು ನಮ್ಮ ಜೊತೆ ಚರ್ಚೆ ಮಾಡಿ ಆ ಸಂಬಂಧಪಟ್ಟಂತ ಸ್ಥಳೀಯ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತೇಳಿ ಈ ಒಂದು ಮೂಲಕ ನಾನು ವಿನಂತಿಯನ್ನ ಮಾಡ್ಕೊತೀನಿ. ಯಾಕಪ್ಪ ಅಂದ್ರೆ, ಇವತ್ತು 50 ವರ್ಷ ಕಳೆದ್ರು ಕೂಡ LKG UKGಗಳನ್ನ ಇವತ್ತು ಇವರಿಗೆ ಕೊಡೋದ್ರ ಮೂಲಕ, ಅದು ಅಲ್ಲದೆ ಅಂಗನವಾಡಿಗಳನ್ನ ಸರ್ಕಾರಿ ಕಟ್ಟಡಗಳನ್ನಾಗಿ ಮಾಡೋದ್ರ ಮೂಲಕ ಇವತ್ತು ಇವರಿಗೆ ಭದ್ರತೆನ ನೀಡಬೇಕು ಅಂತೇಳಿ ಇವತ್ತು ಗುಜರಾತ್ ಹೈಕೋರ್ಟ್ ಇರ್ಬೋದು ಮತ್ತು ಗ್ರಾಜ್ಯುಯೇಟ್ ಕೊಡ್ಬೇಕಂತೇಳಿ ಏನು ಗುಜರಾತ್ ಹೈಕೋರ್ಟ್ ಈಗಾಗಲೇ ಆದೇಶ ನೀಡಿದೆ. ಆದರೂ ಕೂಡ ಇವರು ಯಾವುದನ್ನು ಕೂಡ ನೀಡದೆ ಇವತ್ತು 2014ರಿಂದ ಬಂದಂತ ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ ಏನು ಇವರಿಗೆ ಅನುದಾನ ಕೊಡ್ತಿದ್ರು, ಆ ಅನುದಾನವನ್ನೇ ಪ್ರತಿ ವರ್ಷವೂ ಕೂಡ ಕಟ್ ಮಾಡ್ತಾ ಇರೋದು, ಅದನ್ನ ನಾವು ಇವತ್ತು CITU ಸಂಘಟನೆಯಿಂದ ಖಂಡಿಸ್ತೀವಿ. ಅದನ್ನೇ ಮುಂಬರುವ ದಿನಗಳಲ್ಲಿ ಇನ್ನ ಉಗ್ರವಾದ ಹೋರಾಟವನ್ನ ಆ ಮೂಲಕ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಬಯಸ್ತೀವಿ. ಈಗಾಗಲೇ ಇಲ್ಲಿ ಒಂದು 1000ರಿಂದ 1200 ಜನವರೆಗೂ ಬರ್ಬೋದು ಅಂತ ನಮ್ ಲೆಕ್ಕಿದೆ. ಇನ್ನು ನಮ್ಮ ಕಾರ್ಯಕರ್ತರು ಬರ್ತಾರೆ, ಹಳ್ಳಿಯಿಂದ ಬರ್ತಾರೆ. ನಮ್ಮ ಹೋರಾಟ ನಿರಂತರ ಇರ್ತದ, ಇವತ್ತೇ ಅಲ್ಲ. ಈಗಾಗಲೇ ಇವರ ಅಂಗನವಾಡಿ ಪ್ರಾರಂಭವಾಗಿ 50 ವರ್ಷಗಳಾಗಿದೆ. 50 ವರ್ಷಗಳಿಂದ ಬಹಳ ಕನಿಷ್ಠ ಕೂಲಿಯಲ್ಲಿ, ಅಂದ್ರೆ ಫಸ್ಟಿಗೆ ಎಷ್ಟಿತ್ರಿ, 2,200ರಿಂದ ಇವತ್ತು 11,500ವರೆಗೆ ಪಗಾರ ತಗೊಂಡಿವಪ್ಪ ಅಂತಂದ್ರೆ ಅದು ಹೋರಾಟ ಮಾಡೇ ತಗೊಂಡಿವಿ. ಅದಕ್ಕೆ ನಾವು ನಿರಂತರ ಹೋರಾಟ ಇರ್ತದೆ ನಮ್ದು. ಆ ಹೋರಾಟದ ಮೂಲಕ ನಾವು ನಮ್ಮ ಬೇಡಿಕೆಗಳನ್ನ ಈಡೇರಿಸ್ತೀವಿ. ಅದು ಅಲ್ಲದೆ ಇದು ಮಕ್ಕಳು ಮತ್ತು ಬಾಣತಿಯರ ಸಲುವಾಗಿ ಏನು ಇವ್ರು ಕೆಲಸ ಮಾಡ್ತಾರ, ಅದು ಅಲ್ಲದೆ ಇವತ್ತು ಏನು ಚುನಾವಣೆ ಇದೆ, ಚುನಾವಣೆ ಸಂದರ್ಭದಲ್ಲಿ BLO ಅಂತೇಳಿ ಇವೆಲ್ಲ ಕೂಡ ಡ್ಯೂಟಿಯನ್ನ ಇವ್ರಿಗೆ ಹಾಕಿ ಇವರ ಮುಖಾಂತರ ಇವತ್ತು ಸರ್ಕಾರ ಕೆಲಸ ಮಾಡಿಸೋತದ. ಆದ್ರೆ ಇವರನ್ನ ಗುಲಾಮರ ರೀತಿಯಲ್ಲಿ ಇವತ್ತು ನಡೆಸ್ಕೊಳ್ತಾ ಇದೆ. ಅದನ್ನ ನಾವು ಇವತ್ತು ಖಂಡಿಸ್ತೀವಿ CITU ಅವರು. ಅದಕ್ಕೆ ಅದನ್ನ ಹೋಗಲಾಡಿಸಿ ಇವ್ರಿಗೆ ಕನಿಷ್ಠ ಕೂಲಿಯನ್ನ ನೀಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೇನೆ. ನನ್ನ ಹೆಸರು ಲಕ್ಷ್ಮಣ ಅಂದ್ರ,
CITU ಪ್ರಧಾನ ಕಾರ್ಯದರ್ಶಿ. ಇವತ್ತಿನ ದಿವಸ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ CITU ಸಂಯೋಜಿತ ರಾಜ್ಯ ಸಮಿತಿಯ ಕರೆ ಮೇರೆಗೆ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹಕ್ಕೆ ಕರೆ ಕೊಟ್ಟಿರುವುದರಿಂದ ಇವತ್ತಿನ ದಿವಸ ನಮ್ಮ ಜಿಲ್ಲೆಯಲ್ಲಿ ಅಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ನಾವು ಒಂದು ಪ್ರತಿಭಟನೆ ಕುಳಿತಿರ್ತೇವೆ. ಇವತ್ತಿನ ದಿವಸ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಅಂಗನವಾಡಿ ನೌಕರರನ್ನ ಪ್ರತಿಯೊಂದು ಇಲಾಖೆಯೇತರ ಹೊರಗಿನ ಕೆಲಸಕ್ಕೂ ಸುದ್ದ ಬಳಸ್ಕೊಳ್ತಿರುವುದರಿಂದ ಮತ್ತೆ ಅಷ್ಟಲ್ದೇನೆ ಇವತ್ತಿನ ದಿವಸ ಗುಜರಾತ್ ಹೈಕೋರ್ಟ್ ಈಗಾಗಲೇ ಅಂಗನವಾಡಿ ನೌಕರರಿಗೆ ಗ್ರಾಜುಯೇಟಿ ಕೊಡಬೇಕಂತ ಆದೇಶ ಮಾಡಿದೆ. ಅದರ ಭಾಗವಾಗಿ ನಮ್ಮಲ್ಲಿಯೂ ಕೂಡ ಈ ಹಿಂದೆ ಜನವರಿಯಲ್ಲಿ ಹೋರಾಟಕ್ಕೆ ಕುಳಿತಾಗ ಅದರ ಭಾಗವಾಗಿ ನಮ್ಮ ಒಂದು ಗ್ರಾಜುಯೇಟಿ ಅನುದಾನವನ್ನು ಕೂಡ ಸರ್ಕಾರ ಬಿಡುಗಡೆ ಮಾಡಿದೆ. ಆದ್ರೆ ಅದನ್ನ ಇಲ್ಲಿವರೆಗೂ ಯಾವುದೇ ನಿವೃತ್ತಿಯಾದ ಕಾರ್ಯಕರ್ತೆಯರಿಗೆ ಕೊಡಬೇಕನ್ನುವಂತ ಜಾರಿಗೆ ವ್ಯವಸ್ಥೆ ಇನ್ನೂ ಆಗಿಲ್ಲ. ಅದನ್ನ ಶೀಘ್ರದಲ್ಲೇ ಜಾರಿಗೆ ಆಗ್ಬೇಕು ಅಂತ ಹೇಳ್ಕೊಂಡು ಇನ್ನೊಂದು ಅದೇ ಗುಜರಾತ್ ಸರ್ಕಾರ ಗುಜರಾತ್ ಹೈಕೋರ್ಟ್ ಏನ್ ಆದೇಶ ಮಾಡಿದೆಪ್ಪ ಅಂದ್ರೆ ಅಂಗನವಾಡಿ ನೌಕರರಿಗೂ ಕೂಡ 3ನೇ ಮತ್ತು 4ನೇ ದರ್ಜೆ ನೌಕರನಾಗಿ ಪರಿಗಣಿಸಬೇಕು ಅಂತ ಹೇಳಿ ಆದೇಶ ಹೊರಡಿಸಿದೆ. ಅದನ್ನು ಕೂಡ ನಮ್ಮ ರಾಜ್ಯದಲ್ಲಿ ಅನ್ವಯ ಆಗುವಂತೆ ಜಾರಿಗೆ ತರಬೇಕು. ಅಷ್ಟಲ್ದೇನೆ ಇವತ್ತಿನ ದಿವಸ ಏನಪ್ಪಾ ಅಂತ ಕೇಳಿದ್ರೆ ಅಂಗನವಾಡಿ ನೌಕರರಿಗೆ BLO ಡ್ಯೂಟಿ ಸುದ್ದ ಅಂಗನವಾಡಿ ನೌಕರಿಗೆ ಹಾಕ್ತಾ ಇದೆ. ಅದನ್ನ ಕೇಂದ್ರದಲ್ಲಿ ಒಬ್ಬರೇ ಕಾರ್ಯಕರ್ತರು ಇರ್ತಾರೆ, ಮತ್ತೆ ಸಹಾಯಕರು ಒಬ್ಬರೇ ಇರ್ತಾರೆ. ಅದನ್ನ ಅಂಗನವಾಡಿ ನೌಕರರಿಗೆ BLO ಡ್ಯೂಟಿ ಹಾಕೋದ್ರಿಂದ ಮಕ್ಕಳಿಗೆ ಶಾಲಾ ಪೂರ್ವ ಶಿಕ್ಷಣಕ್ಕೆ ತೊಂದರೆ ಆಗ್ತದ. ಈ ರೀತಿಯಾಗಿ ನಮ್ಮ ಅನೇಕ ಕಷ್ಟಗಳಿದಾವೆ. ಅದನ್ನ ದಯಮಾಡಿ ಇದನ್ನ ಶೀಘ್ರದಲ್ಲೇ ಸರ್ಕಾರ ಅರಿತುಕೊಂಡು ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು. ಇಲ್ಲಪ್ಪ ಅಂತಂದ್ರ ಮುಂದಿನ ದಿನಗಳಲ್ಲಿ ಜಿಲ್ಲಾ ಕೇಂದ್ರದೊಳಗೆ ಮಾಡಿದಂತ ಪ್ರತಿಭಟನೆಗೆ ಬೆಲೆ ಸಿಗ್ಲಿಲ್ಲಪ್ಪ ಅಂತಂದ್ರ ರಾಜ್ಯ ಕೇಂದ್ರದಲ್ಲಿ ನಮ್ಮ CITU ನೇತೃತ್ವದ ಅಂಗನವಾಡಿ ನೌಕರರ ಸಂಘ ಹೋರಾಟಕ್ಕೆ ಇಳಿತದೆ ಅಂತ ಹೇಳ್ಕೊಂಡು ಈ ಮೂಲಕ ಸರ್ಕಾರಕ್ಕೆ ನಾವು ಹೇಳ್ಕೊಳ್ತೇವೆ. ಅಶ್ವಿನಿ ತಳವಾರ, ಅಂಗನವಾಡಿ ನೌಕರರ ಸಂಘ ಜಿಲ್ಲಾ ಕಾರ್ಯದರ್ಶಿ. ಇಲ್ಲ, ಈ ಒಂದು ಹೋರಾಟ ಎಲ್ಲಾ ನಮ್ಮ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ನಡೀತಾ ಇದೆ. ಮತ್ತೆ ಬೆಳಗಾವದಲ್ಲಿ ನಮ್ಮ ಸಂಘಟನೆ ಒಳಪಡತಕ್ಕಂತ ಎಲ್ಲಾ ಕಾರ್ಯಕರ್ತೆಯರು ಈಗಾಗಲೇ ಅಲ್ಲಿ ಅಧಿವೇಶನ ನಡೆಯುವಂತ ಸ್ಥಳದಲ್ಲಿ ಅವರು ಕೂಡ ಈ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ. ಇದು ರಾಜ್ಯಾದ್ಯಂತ ಇರುವಂತ ಹೋರಾಟ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ. मेरा नाम फरनाज मुतवली है। मैं बीजापुर जिले की एक आंगनबाड़ी कार्यकर्ता हूँ। आंगनबाड़ी का नाम से ही पता चलता है कि एक जो बच्चा अपना घर छोड़ के हमारे आंगनबाड़ी को आता है, मतलब उसका सुरक्षा और उसका पालन पोषण करने के लिए गवर्नमेंट हमको नियमित किया है। और वैसे ही हम गवर्नमेंट के जैसे उसके जो उद्देश्य है, सेवे गुण है, उसके हिसाब से हम काम कर रहे हैं। मेन जो है, हम बच्चों को अपौष्टिकता से दूर करने के लिए हम प्रण ठाने हैं। और क्या है, हम बच्चों को क्या है इम्यूनाइजेशन के दौरान बच्चों के आरोग्य में और उनका स्वस्थ जीवन के लिए हम जब जैसे बोलते हैं ना, बुनियादी अच्छा रहे बोले तो घर अच्छा बनता बोल के, वैसे हम काम करते हैं आंगनबाड़ी के इसमें। तो जब हमको इस जैसा काम करने लगे हैं तो हमको थोड़े प्रॉब्लम्स है। वो क्या प्रॉब्लम है, गवर्नमेंट हमको थोड़ा सॉल्व करे बोले तो हमको भी काम करने और भी ज्यादा करेज होता है बोल के मैं आज बोलती हूँ। तो हमको समस्या क्या है बोले तो पेमेंट, फर्स्ट ऑफ ऑल हमारी पेमेंट कम है। अब देखो, एक बच्चा जो माँ को छोड़ के हमारे पास आता बोले तो हमको भरोसा रख के ही आता हमारे पास, जैसे माँ के जैसा प्यार देते, माँ के जैसा पालन पोषण करते बोल के आंगनबाड़ी को बच्चे को भेजते। और मेन जैसा है, ये गरीब लोगों के लिए आंगनबाड़ी है, जिसे काम को छोड़ के बच्चों को काम को जाते हैं ना, बच्चों को आंगनबाड़ी में छोड़ के जाते हैं, तो हम उसके पूरे भरोसे के ऊपर जैसे माँ से भी ज्यादा प्यार देते हैं। इसलिए हमारे गवर्नमेंट क्या है, आंगनबाड़ी कार्यकर्ता मतलब क्या उनको समझ में आया भी है या नहीं पता नहीं चल रहा। क्यों बोले तो हमारे काम में 50 साल कंप्लीट होने आया आंगनबाड़ी स्टार्ट होके, तो पेमेंट में 250 से अभी तक 50 साल में 12,000 तक पहुंचा है बोले तो ये बहुत ही शर्मगीन बात है। मैं बोलती हूँ LKG UKG आंगनबाड़ी में देखो, क्योंकि मैं ही एक MA डिग्री होल्डर हूँ, तो हम भी शाला पूर्व शिक्षण मतलब प्री एजुकेशन हम भी अच्छे तरह से करके दिखाने का हमारे में हिम्मत है। और बच्चों को क्या है, देखो आंगनबाड़ी में है प्री स्कूल के लिए जो भी ये है फैसिलिटी हमको दे और हम पूरा करके दिखाने का भी आज हम प्रण करते हैं।
और हमको सरकार ने दिया जैसा 6वां गारंटी है, वो गारंटी को जो 5 गारंटी पूरे करे वैसा हमारा 6वां गारंटी भी पूरे करने के लिए सरकार से मैं निवेदन करती हूँ। और जैसा हमारे थोड़े लोकल प्रॉब्लम से है, अंडे का बिल करेक्ट होता नहीं और रेंट भी करेक्ट नहीं होता सर। 8 महीने 10 महीने तक होता नहीं, हम हाथ से पहले डालना फिर बाद में हमको होता। रहने का 10,000 पेमेंट, उसमें हम महीना हमारे हाथ से रेंट देना, तो किधर से दे? सरकार तुमने रेंट पे नहीं करते? रेंट देते सर, वो 8 महीने 10 महीने के बाद देते सर, जब तक हम खुद हाथ से देना मंथली नहीं आता सर। सरकार से मांग क्या है? देखो सर, हमारा उनको एडवांस नहीं डालने का हो तो नहीं डाले सर, हमको कोई प्रॉब्लम नहीं है, लेकिन महीना तो हम ना रेंट दे सर। और क्या है सर, हमारा अंडे बिल भी वैसा ही करे। और जैसे ज्यादा से ज्यादा गवर्नमेंट कट्टर करे को गवर्नमेंट बिल्डिंग आंगनवाड़ी को करे बोले, क्यों बोले तो सर प्री स्कूल बोले तो खाली एक रूम नहीं बसाती सर, उसको तो 2-3 रूम तो होना पड़ता, इसलिए हमको गवर्नमेंट बिल्डिंग भी सब आंगनवाड़ी भी रेंट पे नहीं करे तो घर के मालिक किरकिरी करते सर। और क्या बोलते, तुम्हें जाओ जी, तुम्हें करेक्ट भाड़ा नहीं देते तो दूसरा आंगनवाड़ी देखो बोल के ऐसे किरकिरी करते सर। प्रतिबद्धता में कितने कार्यकर्ता हैं? हमें देखो सर, ये रूरल मतलब ग्रामीण और हमारे सिटी के सब मिला के एक 360 इधर के है सर, और उधर के 360 आंगनवाड़ी के, मतलब 1000 के ज्यादा अभी यहाँ पे है सर। कितने दिन चलने लगा? ये दिसंबर 17 और 18 तारीख को अहोरात्रि धरनी कर बोल के हम सरकार से ये करे सर, मनवी भी दिए हम करते बोल के, और हम करते भी है सर। मेरा नाम फरनाज मुतवली सर। हम आंगनवाड़ी कार्यकर्ते, हमारा मांगनी 17 और 18 2 दिन का मांगनी है। हमारा कौन सा भी काम बोलते हैं सब आंगनवाड़ी से करो कर बोलते हैं। मातृ वंदना, भाग्य लक्ष्मी और अभी नया है पोषण ट्रैकर, सभी बोलते हैं काम मोबाइल में करो, और किताब में लिखना या मोबाइल में लिखना, वो हम ना दोनों में वजह होते। कौन बोलते काम ये करो? ये हमारा ऑफिस में सुपरवाइजर है और CDPO, एक फोन मैसेज है के बाद में जल्दी से जल्दी माहिती डालो। आंगनवाड़ी कार्यकर्ता का काम क्या है? हमारा बच्चों का LKG UKG हमना ही देना है, और बच्चों को संभालना, इधर आपसी का माहिती भी देना, दोनों में एक माहिती देना, और मोबाइल में दो बोलते हैं। अब भी बच्चों को संभालने लगे जब बहुत होता है, उसके बाद आपस में नहीं देते, तुमने क्या भी नोटिस भेजती हो ऐसा ऐसा बोल को CDPO और सुपरवाइजर वार्निंग करते हैं हमको। सरकार से क्या मांग है तुम्हारी? सरकार से मोबाइल में करना और किताब में लिखना कर बोलते हैं, टाइम कम ही रहता ना। सरकार से ऑर्डर आया तुम्हारे? हाँ करो बोलते हो ऐसा, लिखित में ऑर्डर आएगा? लिखित में नहीं है, मोबाइल में करो बोलते हैं, और रजिस्टर भी मेंटेन करो बोलते हैं। परेशानी क्या हो रही है? हमारा 26,000 सैलरी होना, और हमारा सुबह 4 से 5 बजे लगे 8 घंटे काम कराती, उसके साथ हमारी सैलरी नहीं है। हमने 26,000 सैलरी होना बोल को आज का दिन राजा दिन तो मुश्किल कर रहे हैं। हमने अभी 11,000 है, 11,000 है, 26,000 होना हमारे। 11,000 नहीं बसा था, कैसा बसाते? अभी एक कौन सा भी एक इसे जाना होता है 100 रुपए खर्चा होता है। अभी हमें हर घर का सब कर ले को 11,000 में कुछ भी नहीं होता, इसलिए हमारा 26,000 होना चाहिए। आंगनवाड़ी कार्यकर्ता कहाँ है? अभी हमें फिलहाल में इंडी तालुका हरसंग ग्राम, हाँ इंडी से है। कितने कार्यकर्ता हैं तुम्हारे यहाँ सुबह से? हमें सुबह से 2,000 आंगनवाड़ी कार्यकर्ते हैं। कितने दिन चलने वाला तुम्हारा? अभी आज और सवेर 2 दिन। फरजाना बेगम, बादशाह साहब शेख। मैं सिंदगी तालुक से आ रही हूँ, सिंदगी तालुक का प्रधान कार्यदर्शी और बीजापुर जिला का खजांची हूँ। हम 2 दिन का प्रतिभटन कर रहे हैं। सरकार ने गुजरात हाई कोर्ट, सुप्रीम कोर्ट ने हमारा ग्रेजुएटी पास किया, फिर भी हमारा सरकार ग्रेजुएटी पास नहीं किया और हमको कायम नहीं किया, और D और C दर्जे का हम तनख्वाह मांगते हैं, ये भी नहीं कर रहे हैं। हमारा BLO कार्यक्रम बहुत BLO काम बहुत तकलीफ होता है। BLO का काम नहीं करने का हमको, और अंडा का रेट बहुत है, फिर भी उन्होंने कम रेट में देते हैं। कितना रेट है उतना ही देने का हम बोलते हैं। और पोस्टल ट्रैकर में
मोबाइल का काम करने बोलते हैं और फिर वो दस्तखत में भी करने का बोलते हैं। हम एक ही करते हैं, दस्तखत में और मोबाइल में ऐसा काम एक ही काम करते हैं। और 2023 में उन्होंने बोले थे हमको 15,000 करने का, हमको 15,000 नहीं करने का, हमको कायम करने का बोल रहे हैं। और बहुत दिन से बहुत बढ़ते हैं, हमको पगार अच्छा नहीं हो रहा है, मंथली तनख्वाह अच्छा नहीं होता, इसलिए हमको बहुत तकलीफ होता है। हमारा छोटे छोटे बच्चे होते हैं, हमारा एजुकेशन का फी भरना है, मंथली हुआ तो हमको बहुत अच्छा होता है। 3 महीना और 6 महीने के बाद हमको तनख्वाह आता है, इसलिए वो बहुत तकलीफ होता है। रेगुलर मंथली तनख्वाह क्यों नहीं आता? वो बोलते हैं केंद्र सरकार थोड़ा बजट देने का तुमको और हम थोड़ा बजट देते हैं, इसलिए वो केंद्र का बजट अच्छा नहीं मंथली नहीं आता, इसलिए हम देने का नहीं आता बोलते हैं। आशा कार्यकर्ता तुम्हारा आंगनवाड़ी कार्यकर्ता है, उनको परमानेंट नहीं करेगी? वही हम, इसलिए हम 2 दिन का प्रतिभटन कर रहे हैं। परमानेंट करो, हमको तनख्वाह बढ़ाने का नहीं, हमको परमानेंट करो। गुजरात हाईकोर्ट ने परमानेंट करने का बोला, फिर भी आदेश दिया, फिर भी ये सरकार ने नहीं दे रहा है। गवर्नमेंट परमानेंट करेगी? नहीं, अभी भी नहीं, वो उधर भी स्ट्राइक हो रहा है, वो CIT संगठन का ही हो रहा है। अभी कर्नाटक में भी CIT संगठन के वास्ता ही हमको कायम करने का बोल रहे हैं। कहाँ से गई? हम सिंदगी से आ रही हूँ। क्या नाम तुम्हारा? प्रतिभा कुरडे। ಕದಿಯುತ್ತಿರುವ ಸರ್ಕಾರಕ್ಕೆ, ಕಾರ್ಮಿಕರ ಶ್ರಮವನ್ನ ಕದಿಯುತ್ತಿರುವ ಸರ್ಕಾರಕ್ಕೆ, ಕಾರ್ಮಿಕರನ್ನ ಗುಲಾಮರನ್ನಾಗಿ ಮಾಡುತ್ತಿರುವ ಸರ್ಕಾರಕ್ಕೆ, ಕೋರ್ಟ್ನಲ್ಲಿ ಗ್ರಾಜ್ಯುಯೇಟ್ ಆದೇಶ ಆದರೂ ಕೂಡ ಕೊಡದೆ ಇರುವ ಸರ್ಕಾರಕ್ಕೆ, ಗ್ರಾಜ್ಯುಯೇಟ್ ಆದೇಶ ಆದರೂ ಕೂಡ ಕೊಡದೇ ಇರುವ ಸರ್ಕಾರಕ್ಕೆ, ಹೈಕೋರ್ಟಿನ ಆದೇಶನ ಉಲ್ಲಂಘಿಸುತ್ತಿರುವ ಸರ್ಕಾರಕ್ಕೆ, ಹೈಕೋರ್ಟಿನ ಆದೇಶವನ್ನು ಉಲ್ಲಂಘಿಸುತ್ತಿರುವ ಬಲಿಟ್ಟಿದಾರ ಅವ್ರು ಬೆನ್ನತ್ತಿ ತಗೋತಾರ. ನಾವು ನಿಜವಾಗಿ ಏನು ಜನರಿಗೆ ಬೇಕಾಗ್ಯದ ಅದ್ರ ಬಗ್ಗೆ ಹೋರಾಟ ಅಂಗನವಾಡಿ ನೌಕರರ ಗೌರವಧನ ಪ್ರತಿ ತಿಂಗಳಾಗಬೇಕು ಹಾಗೂ ಗೌರವಧನ ಪಡೆಯುವ ಬ್ಯಾಂಕ್ಗಳಲ್ಲಿ ಸಾಲ ಪಡೆಯುವ ಅನುವು ಮಾಡಿಕೊಡಬೇಕು. ಅಂಗನವಾಡಿ ಕಾರ್ಯಕರ್ತರು ಟಿಎ ಮತ್ತು ಡಿಎ ಬೆಲೆ ಏರಿಕೆ ಅನುಸಾರವಾಗಿ ಹೆಚ್ಚಳ ಮಾಡಬೇಕು. ಬಿಜಾಪುರ ಜಿಲ್ಲೆಯಲ್ಲಿ ಕೆಲವು ಮೇಲ್ಚಾರಿಕಿಯರು 8-10 ವರ್ಷಗಳಿಂದ ಒಂದೇ ವಲಯಗಳಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಹಾಗೂ ವರ್ಗಾವಣೆ ಆದರೂ ಕೂಡ ಮತ್ತೆ ಅದೇ ವಲಯಕ್ಕೆ ಬಂದು ಕೆಲಸ ಮಾಡುತ್ತಾರೆ. ಸರ್ಕಾರದ ಆದೇಶದ ಪ್ರಕಾರ ಮೇಲ್ಚಾರಿಕಿಯರು ಒಂದು ವಲಯದಲ್ಲಿ 2 ವರ್ಷ ಕೆಲಸ ಮಾಡಬೇಕೆಂದು ಇರುತ್ತದೆ. ಮತ್ತೆ ಈ ವಿಷಯದ ಬಗ್ಗೆ ಇಲಾಖೆ ಅಧಿಕಾರಿಗಳಿಗೆ ಮನವಿ ಪತ್ರ ಕೊಟ್ಟರೂ ಕೂಡ ಏನೂ ಉತ್ತರ ಇರುವುದಿಲ್ಲ. ಒಂದೇ ವಲಯದಲ್ಲಿ 4 ರಿಂದ 10 ವರ್ಷಗಳ ಕಾಲ ಕೆಲಸ ಮಾಡುವ ಮೇಲ್ಚಾರಿಕಿಯರನ್ನ ಬೇರೆ ವಲಯಗಳಿಗೆ ವರ್ಗಾವಣೆ ಮಾಡಬೇಕು. ಎಲ್ಲಾ ತಾಲೂಕುಗಳಲ್ಲಿ ಮೊಟ್ಟೆ ಹಣ ಬಾಲ ವಿಕಾಸ ಸಮಿತಿ ಖಾತೆಗೆ ಜಮಾ ಮಾಡಬೇಕು. ಮೊಟ್ಟೆ ಸರಬರಾಜು ಮಾಡುವ ಟೆಂಡರ್ ಅನ್ನು ತೆಗೆದುಹಾಕಬೇಕು. ಕೆಲವು ತಾಲೂಕುಗಳಲ್ಲಿ ಅಂಗನವಾಡಿ ಕಟ್ಟಡದ ಬಾಡಿಗೆ 10 ತಿಂಗಳಿಂದ ಆಗಿರುವುದಿಲ್ಲ. ಕಾರ್ಯಕರ್ತರು ತಮ್ಮ ಕೈಯಿಂದ ಭರಿಸುತ್ತಾರೆ. ಮೇಲಿನ ಸಮಸ್ಯೆಗಳು ತಮ್ಮ ಹಂತಗಳಲ್ಲಿ ಬಗೆಹರಿಯಬಹುದಾಗಿದೆ. ದಯಮಾಡಿ ಸ್ಥಳೀಯ ಬೇಡಿಕೆಗಳನ್ನ ಸರಿಪಡಿಸಬೇಕೆಂದು ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡಬಹುದು. ಅಂಗನವಾಡಿಗೆ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಕರೆಸಬೇಕಂತ ಹೇಳಿ ತಮ್ಮ ಜಿಲ್ಲಾಧಿಕಾರಿಗಳಿಗೆ ವಿನಂತಿ ಮಾಡ್ಕೊತೀವಿ. ಯಾಕಂತಂದ್ರೆ ಅದು ಇಲ್ಲ, ಅದಕ್ಕಾಗಿ ಇವತ್ತು ಜಿಲ್ಲಾಧಿಕಾರಿಗಳಿಗೆ ವಿಶೇಷವಾಗಿ ಅದೊಂದು ವಿನಂತಿ. ನಾಳೆ ಒಂದಿನ ಅಧಿಕಾರಿಗಳಿಗೆ ಕರೆಸಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಂಡಿದ್ದೇವೆ.
ಬೇಕೆ? ಎಲ್ಲಿವರೆಗೆ ಹೋರಾಟ? ಎಲ್ಲಿವರೆಗೆ ಹೋರಾಟ? ಏನೇ ಬರಲಿ, ಏನೇ ಬರಲಿ ಮಾತಾಡ್ತಾರೆ. ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ ಜಿಲ್ಲಾ ಕ್ಷೇತ್ರದಿಂದ ನಾವೆಲ್ಲ ಇವತ್ತು ಧರಣಿ ಸತ್ಯಾಗ್ರಹ ಮಾಡಿ ಮನವಿ ಪತ್ರಗಳನ್ನು ಕೊಟ್ಟಿದ್ದೀರಿ. ಮನವಿ ಪತ್ರವನ್ನು ಸ್ವೀಕಾರ ಮಾಡ್ತಾ ಮಾನ್ಯ ಸರ್ಕಾರಕ್ಕೂ ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಅವರಿಗೆ ಕಳಿಸಿಕೊಡ್ತಾ ಇದ್ದೀರಿ. ಮತ್ತು ಇಲ್ಲಿ ಏನು ಸ್ಥಳೀಯ ಬೇಡಿಕೆಗಳನ್ನು ಹೇಳಿದರು ನಿಯಮಾನುಸಾರ ಕ್ರಮ ತೆಗೆದುಕೊಳ್ಳಬೇಕು ಆ ಕೆಲಸಗಳನ್ನು ಇಲ್ಲಿವರೆಗೆ ನಾವು ಏನು ಜಾಗೃತಿ ಮುಕ್ತಾಯಗೊಳಿಸಬೇಕು ಅಂತ ಹೇಳಿ ಹೇಳಿದ್ದೀರಿ.